ಮುಂದಿನ ಕಾರ್ಯಕ್ರಮಗಳು ಈ ಜಿಲ್ಲೆಯ ಅಭಿವೃದ್ಧಿಗೆ ಅದೊಂದು ಎಚ್ಚರಿಕೆ ಅಂತ ಹೇಳಿ ನಾವು ನಮಗೆ ಖುಷಿ ಪಡೋದ್ಕಿಂತ ಭಯಪಟ್ಟು ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ತೀರ್ಮಾನವನ್ನ ನಿಮ್ಮ ಕೂತ್ಕೊಂಡಾಗ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಅನ್ಕೊಂಡೆ. ಈಗ ಶಾಸಕರ ಸ್ನೇಹಿತರುಗಳಾದ ದಿನೇಶ್ ಗುಳಿಗೌಡರಿದ್ದಾರೆ, ನಮ್ಮ ನೂತನ MLC ಗಳಾದಂತ ಶಿವಣ್ಣ ಅವರಿದ್ದಾರೆ, ಹಾಗೆ ಮಧು ಮಾದೇಗೌಡರಿದ್ದಾರೆ, ಹಿರಿಯರಾದಂತ ಶಿವಣ್ಣವರು, ಚಂದ್ರಶೇಖರ್ ಅವರು, ಶಿವಪ್ಪನವರು ಮತ್ತು ನಮ್ಮ ರಾಧಾಕೃಷ್ಣ ಅವರು ಮತ್ತು ಸದುಲ್ಲಾ ಖಾನ್ ಅವರು, ನಯೀಮು, ಅಶೋಕ್, ವಿಜಿ ಮತ್ತು ನಮ್ಮ ದೇವಪ್ಪ ಇದ್ದಾನೆ, ಉಮೇಶ್ ಇದ್ದಾನೆ, ಸಿದ್ದಾರೂಢ ಇದ್ದಾನೆ, ನಮ್ಮ ಹಿರಿಯ ನಾಯಕರು ಮಾಜಿ ಉಪ ಸಭಾಪತಿಗಳಾದಂತ ನಮ್ಮ ಮತ್ತಿಪ್ಪೇಗೌಡರು ಇದ್ದಾರೆ, ಹಾಗೆ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮ ಗಂಗಾಧರ್ ಇದ್ದಾರೆ, ಹಾಗೆ ಸಚಿನ್ ಅವರಿದ್ದಾರೆ ಮತ್ತು ನಾಗೇಂದ್ರ ಅವರಿದ್ದಾರೆ, ವಿಜಯಲಕ್ಷ್ಮಿ ಅವರಿದ್ದಾರೆ, ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ದೇವರಾಜ್ ಇದ್ದಾರೆ, ನನ್ನ ಸೋದರ ಅಂತ ಲಕ್ಷ್ಮೀಕಾಂತ್ ಅವರಿದ್ದಾರೆ, ಹಾಗೆ ನಮ್ಮ ಕುರುಬ ಸಂಘದ ಅಧ್ಯಕ್ಷರಾದಂತ ಸುರೇಶ್ ಅವರು, ಲಾಯರ್ ಪುಟ್ಟೇಗೌಡರು, ರೇವಣ್ಣ ಅವರು, ಹೀಗೆ ಕ್ಯಾರ್ಪೇಟೆ ಸುರೇಶ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಪ್ಪಾಜಿಗೌಡರು, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಸುಭದ್ರನಿಯವರು, ಮಹಿಳಾ ಎಲ್ಲ ಪದಾಧಿಕಾರಿಗಳು, ನಮ್ಮ ಕೃಷ್ಣಮೂರ್ತಿಯವರು, ಮಾಜಿ ಪುರಸಭಾ ಟೌನ್ನ ಅಧ್ಯಕ್ಷರಿದ್ದಾರೆ ಮತ್ತು ಹಾಲಿ ನಮ್ಮ ಸಿದ್ದಾನಂದ್ ಅವರಿದ್ದಾರೆ. ಇವತ್ತಿನ ನಿಗಮಗಳ ಅಧ್ಯಕ್ಷರಾದಂತ ನಮ್ಮ ನಾಗೇಂದ್ರ ಅವರ ಹೆಸರು ಹೇಳದೆ ಎಂದು ಕಾಣುತ್ತೆ. ಹಾಗೆ ನಮ್ಮ ಇನ್ನೂ ಅನೇಕ ಸೀನಣ್ಣ ಹೆಸರು ಹೇಳ್ಬೇಕನ್ನೋದು ನೀನು ಕಿವಿಗೆ ಹತ್ತಿ ಇಟ್ಕೊಂಡಿದ್ದ. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಪ್ರೀತಿ ಸಂಕೇತ. ಈ ಕಾರ್ಯಕ್ರಮ ನನಗೆ ನರೇಂದ್ರ ಸ್ವಾಮಿಗೆ ವೆಲ್ಕಮ್ ಅಲ್ಲ, ಇದು ನಿಮ್ಮ ಪ್ರೀತಿಯ ಸಂಕೇತ. ಈ ಜಿಲ್ಲೆಯ ಮುಂದಿನ ನಮ್ಮ ಹೋರಾಟಕ್ಕೆ ಒಂದು ನಾಂದಿ. ಇವತ್ತಿನ ಮುಂದೆ ಬರ್ತಕ್ಕಂಥ ಅದು ಸ್ಥಳೀಯ ಚುನಾವಣೆ ಇರ್ಬೋದು, 28ಕ್ಕೆ ಬರ್ತಕ್ಕಂಥ MLA ಚುನಾವಣೆ ಇರ್ಬೋದು, 29ಕ್ಕೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು. ಈ ಮೂರಕ್ಕೂ ಕಹಳೆಯನ್ನ ಊದುವಂತ ಒಂದು ಈ ಪ್ರೀತಿಯ ಸಂಕೇತ ಅಂತ ಹೇಳಿ ನಾವು ನರೇಂದ್ರ ಸ್ವಾಮಿ ಅವರು ಶಾಸಕರು ನಾವು ಇದನ್ನ ಸ್ವೀಕಾರ ಮಾಡ್ತೀವಿ. ನಮಗೆ ಅರ್ಥ ಆಗಿದೆ. ಕಾಂಗ್ರೆಸ್ನ ಭದ್ರಕೋಟೆ ಈ ಜಿಲ್ಲೆ. ಸ್ವತಂತ್ರ ಬಂದ ಮೇಲೆ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರದಲ್ಲಿ ಈ ರಾಷ್ಟ್ರದಲ್ಲಿ ಸತ್ಯಾಗ್ರಹ ಸೌಧ ಇದ್ದರೆ ಅದು ಮದ್ದೂರು. ಈ ರಾಜ್ಯದಲ್ಲಿ ಸ್ವತಂತ್ರವ ಸಂದರ್ಭದಲ್ಲಿ ಸತ್ಯಾಗ್ರಹ ಸೌಧವನ್ನ ನಿರ್ಮಿಸಿದ್ರೆ, ಪ್ರಾರಂಭ ಆಗಿದ್ರೆ ಅದು ಮದ್ದೂರಿನ ಶಿವಳ್ಳಿಯ ಶಿವಪುರದ ಸತ್ಯಾಗ್ರಹ ಸೌಧ. ಇದು ನಮ್ಮೆಲ್ಲರೂ ಸಹ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಮಧ್ಯ ಒಂದು ಸ್ವಲ್ಪ ದಿವಸ ಬೇರೆ ಪಕ್ಷ ಆಕ್ರಮಿಸಿದೆ, ಇಲ್ಲ ಅಂತ ಹೇಳಲ್ಲ, ಅವ್ರ ಶಕ್ತಿನೇ ಇಲ್ಲ ಅಂತ ಹೇಳಲ್ಲ, ಅವ್ರ ಎಷ್ಟೇ ಶಕ್ತಿ ಇರಬಹುದು. ಇವತ್ತು ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ ಬಿಜೆಪಿನೂ ಇದೆ, ಅದನ್ನು ನಾನು ಬೇರೆಯವ್ರಿಗೆ ಇಲ್ಲ ಅಂತ ಹೇಳಲ್ಲ. ನಾವು ಯಾರನ್ನು ಬೇರೆಯವ್ರ ತರ ಲಘುವಾಗಿ ಟೀಕೆ ಮಾಡಲ್ಲ. ಯಾರು ಏನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಒಂದೊಂದ್ಸಲಿ ಶಕ್ತಿ ಪ್ರಬಲವಾಗಿ ಬಂದ್ಬಿಡುತ್ತೆ. ಅದರಿಂದ ಆ ತರದ ಲಘುವಾಗಿ ಈ ಒಂದು ಡೆಮಾಕ್ರಸಿ ಸಿಸ್ಟಮ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಯಾರನ್ನೇ ನಾವು ಲಘುವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ನಮ್ಮನ್ನು ಲಘುವಾಗಿ ನೋಡ್ತಾರೆ. ನೋಡ್ಲಿ, ಈ ಜಿಲ್ಲೆಯಲ್ಲಿ ಇನ್ನೊಂದು ಹೇಳ್ತೀನಿ, ಇಡೀ 31 ಜಿಲ್ಲೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದಷ್ಟು ವ್ಯತ್ಯಾಸಗಳಿದೆ, ಜನರ ನಡವಳಿಕೆಗಳಿದೆ, ಪ್ರೀತಿನೂ ಇದೆ. ಎಲ್ಲ ತರದ ಮಂಡ್ಯದಲ್ಲಿ ನಾವು ನೋಡಬಹುದು. ಮಂಡ್ಯ ವೈಶಿಷ್ಟ್ಯವಾದಂತ ಮಂಡ್ಯ ಅಂದ್ರೆ ಇಂಡಿಯಾ ಅಂತಾರೆ, ಬೆಳಗಾಂ ಅಂತ ಅನ್ನಲ್ಲ, ಇದಕ್ಕಿಂತ ದೊಡ್ಡ ಚಾರಿತ್ರ್ಯದಲ್ಲಿರ್ತಕ್ಕಂಥ
ದಯವಿಟ್ಟು ಮತ್ತಾರು ಪಟಾಕಿ ಹೊಡಿಯೋದು ಬೇಡ, ಮುಗಿಸ್ತೀನಿ. ಯಾಕೆಂದ್ರೆ ಅಲ್ಲಿಂದ ಪ್ರೊಫೆಷನಲ್ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಸ್ವಲ್ಪ ಸೆಕೆ ಇದು. ಮತ್ತೆ ನಾನು ಈ ಆ ಸ್ಪೀಡಲ್ಲಿ ಹೋಗ್ತಕ್ಕಂಥದ್ದು ಒಂದಷ್ಟು ವಿಚಾರನ ಹೇಳಲೇಬೇಕಾದಂಥದ್ದು ಹೇಳಕ್ ಕಟ್ಟಾಗುತ್ತೆ. ದಯಮಾಡಿ ಸಾಕಷ್ಟು ಸಾಂಸ್ಕೃತಿಕ ರಾಜರ ನಾಡು ಮೈಸೂರು, ಅದಕ್ಕೂ ಇವತ್ತು ಗಂಡು ಭೂಮಿ ಏನಲ್ಲ, ಬೆಳಗಾಂಗೂ ಗಂಡು ಭೂಮಿ ಏನಲ್ಲ. ಮಂಡ್ಯಕ್ಕಂತಾರೆ ಅಂದ್ರೆ ಬಹುತೇಕ ಇದಕ್ಕೇನೋ ಒಂದು ವ್ಯತ್ಯಾಸ ಇಡೀ 31 ಜಿಲ್ಲೆಯಲ್ಲಿ ಇರ್ಬೇಕು. ನನ್ನಂತ ಒಬ್ಬ ಸಾಮಾನ್ಯ ಒಂದು ಸಣ್ಣ ಹಳ್ಳಿಯಿಂದ ಬಂದು ನಾಗಮಂಗಲ ಕ್ಷೇತ್ರದ ಜನ, ಮಂಡ್ಯ ಜಿಲ್ಲೆಯ ಜನ ಇವತ್ತು ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನ ಮಧ್ಯ ವ್ಯತ್ಯಾಸ ಆದರೂ ಮತ್ತೆ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿ ಮಾಡಿ ಇವತ್ತು 4ನೇ ಬಾರಿ ಸಚಿವರಾಗಿ ಮಾಡುವಂತ ಒಂದು ಆಶೀರ್ವಾದವನ್ನ ಈ ಜಿಲ್ಲೆಯ ಜನ ಮಾಡಿದೀರ ಅಂದ್ರೆ ನಿಮಗೆ ಎಷ್ಟು ಋಣವನ್ನ ತೀರ್ಸಿದ್ರು, ನಾವೆಷ್ಟು ನರೇಂದ್ರ ಸ್ವಾಮಿ ಶಾಸಕರು ನಾವು ಸೇವೆ ಮಾಡಿದ್ರು. ಇವತ್ತು 6 ಜನ ನಾವು ಶಾಸಕರಾಗಿದ್ದೀವಿ. ಒಬ್ಬ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯನವರು, ಅವರು ಅನ್ಯ ಕಾರ್ಯಕ್ರಮದ ವಿರುದ್ಧ ಬೇರೆ ಕಡೆ ಹೋಗಿದ್ದಾರೆ, ಇವತ್ತು ಬರ್ಲಿಕ್ಕಾಗಿಲ್ಲ. ಅದೇ ನನ್ನ ಸೋದರ ಸಮಾನರಾದಂತ ಬಾಬು ಬಂಡಿ ಸಿದ್ದೇಗೌಡರು ಸಹ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಹೋಗಿರೋದ್ರಿಂದ ಅವರೊಬ್ಬರು ಬರ್ಲಿಕ್ಕಾಗಿಲ್ಲ. ಇನ್ನು 4 ಜನ ನಾವಿಲ್ಲಿದ್ದೀವಿ. KR ಪೇಟೆ 1 ನಾವು ನಮ್ಮ ತಪ್ಪಿನಿಂದನೇ ನಾವೇ ಮುಂಚಿತವಾಗಿ ಆಲೋಚನೆ ಮಾಡದಲೇ ನಾವು ಅದನ್ನ ಕಳ್ಕೊಂಡಿದ್ವಿ. ಸೂಕ್ತವಾದಂತ ತೀರ್ಮಾನವನ್ನ ಅವತ್ತು ನಾವು ಸ್ವಲ್ಪ 6 ತಿಂಗಳು ಮುಂಚಿತವಾಗಿ ತಗೊಂಡಿದ್ರೆ ನಾವು ಶಾಸಕರಾಗಿ ಅವರು ಸಹ ನಮ್ಮ ಜೊತೆಲಿ ಇರ್ತಿದ್ರು. ಇಂಥ ಒಂದು ಜಿಲ್ಲೆಯ ಬಹುಶಃ ಈ ನಾಡಿನಲ್ಲಿ ನಾವು ಸಾಮಾನ್ಯವಾಗಿ 26 ವರ್ಷದಲ್ಲಿ SM ಕೃಷ್ಣ ಅಂತವರು, ಸೌಕಾರ್ ಚೆನ್ನೈನವರು, ವೀರಣ್ಣಗೌಡರಿಂದ ಸ್ಟಾರ್ಟ್ ಮಾಡಿ ಬೊಮ್ಮೇಗೌಡರು ಮತ್ತು ಅನೇಕ ಶಿವನಂಜಪ್ಪನವರು, ಅನೇಕ ಶಾಸಕರು ಇಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ KR ಪೇಟೆ ಕೃಷ್ಣ ಅವರು, ನಮ್ಮ ಮಾದಪ್ಪ ಗೌಡರಿಂದ ಹಿಡಿದು, ಅಲಗೇಗೌಡರಿಂದ ಹಿಡಿದು, ಸಿಂಗಾರಿಗೌಡರಿಂದ ಹಿಡಿದು, ಬಹುಶಃ ಬಂಡಿ ಸಿದ್ದೇಗೌಡರಂತವರು, ನಮ್ಮ ಮಂಚೇಗೌಡರಂತವರು, ಮಳವಳ್ಳಿಯ ಸೋಮಶೇಖರು, ನಾಗೇಗೌಡರಂತವರು ಅನೇಕರು ಕೆಲಸ ಮಾಡಿದ್ದಾರೆ. ಅಂತಿಮವಾಗಿ ಮಾದೇಗೌಡರು, SM ಕೃಷ್ಣ ಅವರು, ಚೌಡಯ್ಯನವರು ಸಮಕಾಲೀನರಾಗಿ ಈ ಜಿಲ್ಲೆಯನ್ನ ಅನೇಕ ವರ್ಷಗಳನ್ನ ಆಡಳಿತ ಮಾಡಿದ್ದಾರೆ. ಅವರು ಸಹ ಅಪ್ ಅಂಡ್ ಡೌನ್ ಅನ್ನ ನೋಡಿರ್ತಕ್ಕಂಥದ್ದು ಅನುಭವ ಆಗಿದೆ. ಇವತ್ತು ನಾವೇನಿಲ್ಲಿ ಈ ಸಾಲಿನಲ್ಲಿ ಕೂಡ್ಸಿದ್ದೀರಾ, ಇದು ನಿಮ್ಮ ಭಿಕ್ಷೆ. ನಾವೇನಿಲ್ಲಿ ಕೂತ್ಕೊಳ್ಳಿಕ್ಕೆ ಹರಿದರಾಗಿ ನೀವೆಲ್ಲ ಮಾಡಿದೀರಾ, ಅದು ನಿಮ್ಮ ಒಂದು ಓಡಾಟ, ನಿಮ್ಮ ಕೊಟ್ಟ ಭಿಕ್ಷೆ, ನಿಮ್ಮ ಕೊಟ್ಟ ಪ್ರೀತಿ, ನಿಮ್ಮ ಶ್ರಮ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಯಾರ್ದು ನಮ್ಮ ಕೊಡುಗೆ ಅಲ್ಲ. ನಮ್ಮಂತವ್ರು ಬಹಳ ಜನ ಶಾಸಕರಾಗಬೇಕು, ಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ ಈ ರಾಜ್ಯದಲ್ಲಿ. 224 ಜನಕ್ಕೆ ಸಾವಿರಾರು ಜನ ಆಸೆಯನ್ನ ಪಟ್ಟಿರ್ತಾರೆ, ಆದ್ರೆ 224 ಜನ ಮಾತ್ರ ಶಾಸಕರಾಗ್ತಕ್ಕಂಥದ್ದು. ಇಂಥ ಜಿಲ್ಲೆನಲ್ಲಿ ಮತ್ತೊಮ್ಮೆ ಶಾಸಕರಾಗ್ತಕ್ಕಂಥದ್ದು, ಮತ್ತೊಮ್ಮೆ ಮಂತ್ರಿ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಿಮ್ಮಂತವರ ಪ್ರೀತಿ ಬಹಳ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯನೇ ವಿನ, ಸಾಧಾರಣವಾದಂತ ಪ್ರೀತಿ ಇದ್ರೆ, ವಿಶ್ವಾಸ ಇದ್ರೆ ನಾವಿಲ್ಲಿ ಶಾಸಕರಾಗಿ ಮತ್ತೆ ಪುನರಾಯ್ಕೆಯಾಗಿ ಮಂತ್ರಿಯಾಗಿ ಪುನರಾಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯ ಚೌಡಯ್ಯನವರು ಒಂದ್ ದಿವಸ ಹೇಳಿದ್ರು ನನಗೆ, ನಮ್ಮ ಇವತ್ತು ರಾಮಣ್ಣ ಬಂದಿಲ್ಲ ಅಂತ ಕಾಣುತ್ತೆ, ಮಾಜಿ ಶಾಸಕ ನಮ್ಮ ಪುಡ್ಸ್ವಾಮಿ ಅವರೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ರು. ನಾನು ಬರಲ್ಲ, ಆದರೆ ಈ ಕಾರ್ಯಕ್ರಮದಲ್ಲಿ 1-2 ಮಾತು ಹೇಳಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಚಲುವರಾಯಸ್ವಾಮಿ ಅಂತ ಹೇಳಿ ಹೇಳಿದ್ರು. ಸಣ್ಣ ಫಂಕ್ಷನ್, ಇಡೀ ರಾಜ್ಯ ಗುರ್ಸುವಂತ ನಾಯಕರು ಇಲ್ಲಿ ಇದ್ರು, ಇಡೀ ರಾಷ್ಟ್ರ ಸೌಂಡ್ ಮಾಡುವಂತ ನಾಯಕರು ಇಲ್ಲಿದ್ರು, ಶಂಕರೇಗೌಡರು ಅಂತವ್ರು. ಅನೇಕ ಕಾರಣಗಳಿಂದ, ಅನೇಕ ರಾಜಕೀಯ ವ್ಯತ್ಯಾಸಗಳಿಂದ ನಮ್ಮ ಜಿಲ್ಲೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿ ನಸಸು ಹೋಗಿದೆ. ಅಭಿವೃದ್ಧಿಗೆ ಒಂದಷ್ಟು ಹಿನ್ನಡೆ ಆಗಿದೆ. ಚಲುವರಾಯಸ್ವಾಮಿ ನೀನೇನಾದ್ರೂ ಮಾಡ್ಬೇಕಣೆ,
ನಾನು ಅವರು ಶಾಸಕರಾದಾಗ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆದಾಗ ಬಹಳ ಘರ್ಷಣೆ ಆಗಿತ್ತು. ಬಹಳ ಗಟ್ಟಿಯಾಗಿ ಅವರನ್ನ ನಾನು ಮಾತನಾಡಿದುಂಟು. ಆದರೆ ಅವರಂತ ಸರಳ, ಪ್ರಾಮಾಣಿಕ, ಒಂದು ಶಿಸ್ತುಬದ್ಧಾದಂತ ರಾಜಕಾರಣವನ್ನ ನಾವು ಚೌಡೇನವರಂತವ್ರು ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಮಾದೇಗೌಡರಂತ ರೈತರ ಪರವಾದಂತ ಹೋರಾಟಗಾರನ ನಾವು ಮತ್ತೆ ನೋಡ್ಲಿಕ್ಕಾಗಲ್ಲ. ಶಂಕರೇಗೌಡರಂತ ಒಂದು ಪ್ರಾಮಾಣಿಕ ಜಿಲ್ಲೆಯ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಸ್.ಎಂ. ಕೃಷ್ಣ ಅವರು ಪ್ರೈಮ್ ಮಿನಿಸ್ಟರ್ ಒಂದು ಬಿಟ್ಟು ಎಲ್ಲವನ್ನೂ ಅನುಭವಿಸಿದ್ದಾರೆ. ಅಂತ ಒಬ್ಬ ರಾಜಕಾರಣಿಗಳನ್ನ ಕೊಟ್ಟಂತ ಈ ನಾಡು, ಈ ಜಿಲ್ಲೆ, ಈ ಜನ, ಈ ಭೂಮಿ, ನೀರು, ಇದನ್ನೆಲ್ಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಪೂರ್ವ ಜನ್ಮದ ಪುಣ್ಯ. ನೀವೆಲ್ಲರೂ ನಮ್ಮನ್ನ ಗುರುತಿಸಿದ್ದೀರ. ನಾವು ಇದು ಮಾಡಿರ್ತಕ್ಕಂಥ ಅಭಿವೃದ್ಧಿ ನನಗೇನ್ ಬಹಳ ಸಮಾಧಾನ ತಂದಿದೆ ಅಂತ ಹೇಳಲ್ಲ. ಆದ್ರೆ ನನ್ನ ವಿರೋಧಿ ಸ್ನೇಹಿತರು, ನನ್ನೆಲ್ಲ ಆತ್ಮೀಯ ಬಂಧುಗಳು ಮಾತನಾಡ್ತಾರಲ್ಲ, ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ, ಟೀಕೆಗೆ ನಮ್ಮ ಸೇವೆನೇ ಉತ್ತರ ಅಂತ. ಆದ್ರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಬೆಳಿಗ್ಗೆ ತಾನೇ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಬಂದೆ. ನಾನು ನಮ್ಮ ಮಾಗಡಿ ಬಾಲಕೃಷ್ಣ ಸಚಿವರು ಇದ್ರು. ಅವ್ರು ಹೇಳ್ತಾ ಇದ್ರು ಯಾವುದೋ ಒಂದು ವಿಚಾರ. ನಾನು ಅವರನ್ನ ರಾಜಕೀಯ ವಿಚಾರದಲ್ಲಿ ಎಳೆಯಕ್ ಹೋಗಲ್ಲ. ಇವತ್ತು ಕಳೆದ 2 ತಿಂಗಳು ನನಗೆ ಎಲ್ಲಕ್ಕಿಂತ ಇಲ್ಲಿಗೆ 34 ವರ್ಷದ ಅನುಭವಕ್ಕಿಂತ 2 ತಿಂಗಳು ಹೆಚ್ಚಿಗೆ ಅನುಭವ ಆಗಿದೆ. ಈ 2 ತಿಂಗಳು ಗ್ಯಾಪ್ ಏನಿದೆ, ಎಲ್ಲ ಅನುಭವಕ್ಕಿಂತ ಹೆಚ್ಚಾಗಿ ನಾನು ಮಂತ್ರಿ ಆಗೋದು, ಬಾಬಣ್ಣ ಮಂತ್ರಿ ಆಗೋದು, ಅಥವಾ ಉದಯ ಆಗೋದು, ರವಿ ಆಗೋದು, ಬಾಬು ಆಗೋದು, ನಮ್ಮ ಪಕ್ಷ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ನನ್ನ ವಿರೋಧಿ ಸ್ನೇಹಿತರಿಗೆ ಅದು ಯಾಕೆ ಏನೋ ಗೊತ್ತಿಲ್ಲ. ಏನು 2 ತಿಂಗಳು ವಾಟ್ಸಪ್, ಇನ್ಸ್ಟಾಗ್ರಾಮ್ ಹಾಕತ್ತು. ನಾವು ಆದ್ರೂ ಈ ಜಿಲ್ಲೆಯ ಮಕ್ಕಳು, ಕಾಂಗ್ರೆಸ್ಸಿನ ಕಟ್ಟಾಳುಗಳು ಆಗದೇ ಇದ್ರು ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥವ್ರು. ನಮ್ಮ ಪಕ್ಷ ಅಧಿಕಾರಕ್ಕಿದೆ. ಸಿದ್ದರಾಮಯ್ಯನವರು 3 ವರ್ಷ ಈ ಜಿಲ್ಲೆಗೆ ಅನೇಕ ಅಭಿವೃದ್ಧಿಗೆ ದಾರಿ ಎಳೆದಿದ್ದಾರೆ. ಇವತ್ತು ಯಾರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು? ಇವತ್ತು ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ ಸಿದ್ದರಾಮಯ್ಯನವರು ಮತ್ತೊಂದು ದೊಡ್ಡ ಶಕ್ತಿಯನ್ನ ಇವತ್ತು ಶಿವಕುಮಾರ್ ಅವ್ರನ್ನ ಇಲ್ಲಿ ಮುಖ್ಯಮಂತ್ರಿಯಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರು ಸಾಧಾರಣವಾದಂತ ತೀರ್ಮಾನವಲ್ಲ. ಮತ್ತೊಂದು ಈ ಗಟ್ಟಿಯಾದಂತ ಈ ನಾಡಿನಲ್ಲಿ 28ಕ್ಕೆ 29ಕ್ಕೆ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದು. ಈ ತರದ ನಿಮ್ಮಿಂದ ಏನಾದ್ರೂ ಈ ಜಿಲ್ಲೆ ನಿಮ್ಗೂ ಋಣ ಇದೆ, ನಮ್ಗೆ ಜಾಸ್ತಿ ಋಣ ಇದೆ, ನಿಮ್ಗೊಂದಷ್ಟು ಋಣ ಇದೆ. ಅವಕಾಶ ಕೊಟ್ಟಾಗ ಏನಾದ್ರು ಜಿಲ್ಲೆಗೆ ಋಣ ತೀರಿಸುವಂತ ಕೆಲಸ ಮಾಡಿ. ಟೀಕೆ ಟಿಪ್ಪಣಿ ಅಲ್ಲ. ಇಂಥ ಮಾತನ್ನ ನಮಗೂ ಈ ನೆಲದಲ್ಲಿ ಹುಟ್ಟಿದೀವಿ. ನಾನು ಎದುರುಗಡೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ, ಪತ್ರಿಕೆಯಲ್ಲಿ, ಟಿವಿನಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ ನನಗೆ. ಬನ್ನಿ ಯಾರಾದ್ರೂ ನನ್ನ ವಿರೋಧ ಪಕ್ಷ ಸ್ನೇಹಿತರು, ನೀವು ಎಲ್ಲ ಕರಿತೀರಾ ಅಲ್ಲಿ ಬರ್ತೀನಿ, ಉತ್ತರ ಕೊಡ್ತೀನಿ. ನಾವು ಪಬ್ಲಿಕ್ ವೇದಿಕೆಯಲ್ಲಿ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ. ಮುಗ್ದೋಯ್ತು ಕಾಂಗ್ರೆಸ್. ಚಲುವರಾಯಸ್ವಾಮಿ ಮುಗ್ದೋದ, ನರೇಂದ್ರ ಸ್ವಾಮಿ ಮುಗ್ದೋದ, ಇನ್ನೊಬ್ಬರು ಮುಗ್ದೋದು. ನಿಮ್ಗೆ ಯಾಕ್ರಿ ನಮ್ಮನ್ನ ಮುಗಿಸೋದು? ಈ ಜಿಲ್ಲೆ ಜನ ನಮ್ಮನ್ನ ಮತ್ತೆ ತಂದಿಲ್ಲಿ ಕೂರ್ಸೋದು ಈ ಜಿಲ್ಲೆ ಜನ. ನಮ್ಮನ್ನ ಅಧಿಕಾರದಲ್ಲಿ ಕೂರ್ಸೋದು ನಮ್ಮ ಪಕ್ಷ, ನಮ್ಮ ನಾಯಕರು. ನಿಮಗೂ ಇದಕ್ಕೂ ಸಂಬಂಧ ಏನಿದೆ? ನೀವು ಅವ್ರು ಹಾಕುವಂತ ಉತ್ತರಕ್ಕೆ ನೀವು ವಿಚಲಿತರಾಗ್ತಕ್ಕಂಥದ್ದು ನನಗೆ ಸರಿ ಅನ್ಸಲ್ಲ. ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರಿಗೆ ಸಾಧ್ಯವಾದ ಉತ್ತರ ಕೊಡಿ, ಗೌರವ ಇಲ್ಲ ನೆಗ್ಲೆಕ್ಟ್ ಮಾಡಿ. ಅದು ಬಿಟ್ಟು ನೀವು ಈ ತರ ವಿಚಲಿತ ಆಗ್ತಕ್ಕಂಥದ್ದು ಈ ಜಿಲ್ಲೆಯ, ಈ ಗಂಡು ಭೂಮಿನ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೆ ಗೌರವ ಸಲ್ಲದು. ನಿಮಗೆ ಅವಶ್ಯಕತೆ ಇಲ್ಲ. ನನಗೆ ಇದು ಇಷ್ಟ ಆಗಲ್ಲ.
ಅವರ ಟೀಕೆಗಳಿಗೆ ಗೌರವಿತವಾಗಿ ಉತ್ತರ ಕೊಡದ ಕೊಡಿ, ಕೊಡದೇ ಇದ್ರೆ ಉದಾಸೀನ ಮಾಡಿ.